ಶಿರಡಿ ಸಾಯಿಬಾಬಾ ಅವರಲ್ಲಿ ಅಪಾರ ಶಕ್ತಿಯಿದೆ. ಅವರ ಮೇಲೆ ನಂಬಿಕೆಯಿಟ್ಟ ಭಕ್ತರನ್ನು ಎಂದಿಗೂ ಕೈಬಿಡುವುದಿಲ್ಲ ಎಂದು ಚಿಕ್ಕೋಡಿ ಚರಮೂರ್ತಿ ಮಠ ಶ್ರೀ ಸಂಪಾದನಾ ಮಹಾಸ್ವಾಮೀಜಿ ಹೇಳಿದರು. ಅವರು ನಗರದಲ್ಲಿ ನಡೆಯುತ್ತಿರುವ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರದ 19ನೇ ವಾರ್ಷಿಕೋತ್ಸವದ ಧ್ವಜಾರೋಹಣ ನೆರವೇರಿಸಿ ಮಾತನಾಡುತ್ತಿದ್ದರು. ಸಾಯಿ ಪರಿವಾರದಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಸಾಮೂಹಿಕ ಮದುವೆ, ತಂದೆ-ತಾಯಿಯರ ಪಾದಪೂಜೆ, ಮಹಿಳಾ ಗೋಷ್ಠಿ, ಆಹಾರ ಮೇಳದ ಸಂಗೀತ ಸಂಜೆ ಸೇರಿದಂತೆ ಅನೇಕ ವಿಧಾಯಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು. ಶ್ರೀ ಶಿರಡಿ ಸಾಯಿಬಾಬಾ ಮಂದಿರದ 19ನೇ ವಾರ್ಷಿಕೋತ್ಸವ ಅದರ ಅಂಗವಾಗಿ ಹಮ್ಮಿಕೊಂಡಿರ್ತಕ್ಕಂತಹ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತಹ ಸಮಸ್ತ ಶರಣ ಬಂಧುಗಳಿರ್ತಾ ಎಂದರೆ ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ನಮ್ಮ ಭಾರತ ದೇಶದಲ್ಲಿ ಬಾಬಾ ಹೆಸರಿರ್ತಕ್ಕಂತಹ ದೇವಸ್ಥಾನಗಳು ಎಷ್ಟದಾವೆ ಅಂತಂದರೆ ಯಾವ ಮಹಾತ್ಮರ ದೇವಸ್ಥಾನವೂ ಅಷ್ಟಿಲ್ಲ. ಅಷ್ಟು ದೇವಸ್ಥಾನಗಳನ್ನ ನಮ್ಮ ಶ್ರದ್ಧಾ ಭಕ್ತರು ದೇಶದಲ್ಲಿ ದೇವಸ್ಥಾನವನ್ನು ಮಾಡಿರ್ತಕ್ಕಂಥದ್ದು ಇತಿಹಾಸ. ಮಹಾರಾಷ್ಟ್ರದಲ್ಲಿ ಅನೇಕ ಸಂತರು, ಮಹಂತರು, ಶರಣರು ಜನ್ಮ ಇದ್ದಾರೆ. ಶಿರಡಿಯ ಸಾಯಿಬಾಬಾ ಇರ್ಬೋದು, ಶೇಗಾವದ ಗಜಾನನ ಮಹಾರಾಜರು, ಅಕ್ಕಲಕೋಟದ ಸ್ವಾಮಿ ಸಮರ್ಥರು, ಗುಡಾಪುರದ ತಾಯಿ ದಾನಮ್ಮ ತಾಯಿ ಇರಬಹುದು. ಅಷ್ಟೇ ಅಲ್ಲದೆ ಅಲ್ಲಮಪ್ರಭುದೇವರು ಅಂತ ಇರ್ತಾರೆ. ಅವರು ಇದೇ ಭಾಗದಲ್ಲಿ ಹಾದು ತೀರಾಗಿ ಹೋಗಿರ್ತಕ್ಕಂಥದ್ದು ಕೂಡ ಇತಿಹಾಸ. ಅದಕ್ಕಾಗಿಯೇ ಚಿಂಚನೆಯಲ್ಲಿ ಅಲ್ಲಮಪ್ರಭು ಮಠ ಇದೆ, ಚಿಕ್ಕೋಡಿ ಅಲ್ಲಮಪ್ರಭು ಮಠ ಇದೆ. ಈ ಅಲ್ಲಮಪ್ರಭುದೇವರು ಕೂಡ ಇಬ್ಬರು ಮಹಾತ್ಮಗೆ ಮಧುರೇಶ್ವರರು ಮತ್ತು ಮಾಲಿಂಗೇಶ್ವರರು. ಈ ಇಬ್ಬರು ಕೂಡ ಲಿಂಗೇಶ ಮಾಡಿರ್ತಕ್ಕಂಥವರು ಡಬಲಾಪುರದ ಗುರುಲಿಂಗ ದೇವರು. ಅವರು ಕರ್ನಾಟಕಕ್ಕೆ ಬರೋಕ್ಕಿಂತ ಮೊದಲು ಲಿಂಗೇಶ ಮಾಡ್ಕೊಂಡು ಬರ್ತಾರೆ ಗುರುಗಳ ಕಡೆಯಿಂದ. ಅಲ್ಲಮಪ್ರಭು ದೇವರ ಕಡೆ ಬಂದಾಗ ನೀವಿಬ್ಬರು ಒಂದೇ ಕಡೆ ಹೋಗಬೇಡ್ರಿ, ಒಬ್ಬರು ಪಶ್ಚಿಮಕ್ಕೆ ಹೋಗ್ರಿ, ಮತ್ತೊಬ್ಬರು ದಕ್ಷಿಣಕ್ಕೆ ಹೋಗಿ ತಿಳ್ಕೊಂಡು ಆದೇಶ ಮಾಡ್ತಾರೆ. ಆ ನಿಟ್ಟಿನಲ್ಲಿ ಮಾಲಿಂಗೇಶ್ವರಕ್ಕೆ ಹೋದರು, ದುರ್ಗೇಶ್ವರರು ಆರಂಭವಾಗಿ ಬಂದರು. ಇವರಿಬ್ಬರು ಕೂಡ ಆಶೀರ್ವಾದ ಮಾಡಿರ್ತಕ್ಕಂಥವರು ಅಲ್ಲಮಪ್ರಭುದೇವರು, ಅವರು ಮಹಾರಾಷ್ಟ್ರದವರೇ. ಹೀಗೆ ಅನೇಕ ಮಹಾತ್ಮರು, ಸತ್ಪುರುಷರು ಹುಟ್ಟಿರ್ತಕ್ಕಂತಹ ಜನ್ಮಗಳಿಂದ ಪುಣ್ಯಭೂಮಿ ಮಹಾರಾಷ್ಟ್ರ ಅಂತಕ್ಕಂಥದ್ದನ್ನು ಯಾರು ಅರಿವ. ಅಂತಹ ಸಾಯಿಬಾಬಾರವರು ಸಣ್ಣ ಊರ ಶಿರಡಿ ಇವತ್ತು ವಿಶ್ವಮಾನ್ಯ ಪಡೆಯಲಿಕ್ಕೆ ಕಾರಣ ಅಂತಂದರೆ ಅವರ ಒಂದು ಆಶೀರ್ವಾದ, ಅವರ ದರ್ಶನ. ಸಮಾಧಿಸ್ಥರಾಗಿ 108 ವರ್ಷಗಳಾದವು. ಇವತ್ತು ಕೂಡ ಸಮಾಧಿಯಲ್ಲಿದ್ದೇ ಅನೇಕ ಭಕ್ತರಿಗೆ ದರ್ಶನ ಆಶೀರ್ವಾದ ನೀಡ್ತಕ್ಕಂಥ ಒಂದು ಅದ್ಭುತ ಶಕ್ತಿ ಸಿಗಿರ್ತಕ್ಕಂಥದ್ದು. ಅವರ 11 ಹೇಳಿಕೆಗಳಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥದ್ದಂದರೆ ಯಾರು ಶಿರಡಿಗೆ ಬರ್ತಾರೆ ಅವರ ಕಷ್ಟವನ್ನು, ದುಃಖವನ್ನು ದೂರ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಹೀಗಾಗಿ ಯಾರು ಶಿರಡಿಗೆ ಹೋಗಿ ಅವರ ದರ್ಶನವನ್ನು ಮಾಡ್ಕೋತಾರೆ, ಅವರ ಆರಾಧನೆ ಮಾಡ್ತಾರೆ, ಅವರೆಲ್ಲ ಕಷ್ಟ, ದುಃಖ, ನೋವು ಪರಿಹಾರವಾಗಿರ್ತಕ್ಕಂಥದ್ದು ಅನೇಕ ನಿದರ್ಶನ ನಮ್ಮ ಕಣ್ಣು ಮುಂದೆ. ಅಂತಹ ಮಹಾತ್ಮರ ಒಂದು ದೇವಸ್ಥಾನವನ್ನು ಚಿಕ್ಕ ನಿರ್ಮಾಣ ಮಾಡಿ ಇವತ್ತು 19 ವರ್ಷಗಳ ಅದರ ವಾರ್ಷಿಕೋತ್ಸವ ಅಂಗವಾಗಿ ಸಾಯಿ ಸೇವಾ ಪರಿವಾರ ಅನೇಕ ವಿಧಾಯಕ ಕಾರ್ಯಕ್ರಮ ಹಮ್ಮಿಕೊಂಡಿರ್ತಕ್ಕಂಥದ್ದು. ಈಗಾಗಲೇ ಯುವಕರಿಗಾಗಿ ಉದ್ಯೋಗ ಮೇಳ, ಆಮೇಲೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ, ಜೊತೆಗೆ ಸ್ವಚ್ಛ ಚಿಕ್ಕೋಡಿ ಅಭಿಯಾನವನ್ನು ಆರಂಭಿಸಿದ್ದಾರೆ. ಇನ್ನು ಮುಂದೆ ಇರತಕ್ಕಂತಹ ಶತಚಂಡಿ ಯಾಗ, ತಾಯಂದರಿಗೆ ಉಳಿತುವ ಕಾರ್ಯಕ್ರಮ, ತಾಯಂದರಿಂದ ಅನಿಲ್ ಸಹಸ್ರನಾಮಾವಳಿ, ವಿಚಾರ ಸಂಕಿರಣ, ಮಹಿಳೆಯರ ವಿಚಾರ ಸಂಕಿರಣ ಗೋಷ್ಠಿಗಳು, ಜೊತೆಗೆ ಮಕ್ಕಳಿಗಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ, ಮಕ್ಕಳಿಗೆ ಮನೆಯಲ್ಲಿ ಸಂಸ್ಕಾರ ಬರಬೇಕು ಅನ್ನೋ ದೃಷ್ಟಿಯಿಂದ ತಂದೆ ತಾಯಿಗಳ ಪಾದ ಪೂಜೆ, ಜೊತೆಗೆ ಉಚಿತ ಸರ್ವಧರ್ಮ ಸಾಮೂಹಿಕ ವಿವಾಹ ಕಾರ್ಯಕ್ರಮಗಳು, ಮಹಾಪ್ರಸಾದ, ಸಂಗೀತ ಕಾರ್ಯಕ್ರಮ, ಹೀಗೆ 10 ಹಲವು ವಿಧಾಯಕ ಕಾರ್ಯಕ್ರಮಗಳನ್ನು ಸಾಯಿ ಸೇವಾ ಪರಿವಾರ ಹಮ್ಮಿಕೊಂಡಿದೆ. ಇದರ ಲಾಭವನ್ನು
ಚಿಕ್ಕೋಡಿ ಜನತೆ ಪಡ್ಕೊಳ್ಬೇಕು. ಸುತ್ತಮುತ್ತ ಗ್ರಾಮದ ಸದ್ಭಕ್ತರು ಕೂಡ ಆಗಮಿಸಿ ಸಾಯಿಬಾಬಾರವರ ದರ್ಶನ ಆಶೀರ್ವಾದ ಲಾಭ ಪಡ್ಕೊಳ್ಬೇಕು ಅನ್ನುವಂಥ ಮಾತು ಹೇಳ್ತಾ ಎರಡು ಮಾತಿಗೆ ವಿರಾಮ ಮಾಡ್ತೀನಿ. ಗುತ್ತಿಗೆದಾರ ರವಿ ಸಾವಜಿ ದಂಪತಿಗಳಿಂದ ಸಂಪಾದನಾ ಮಹಾಸ್ವಾಮಿಗಳ ಪಾದಪೂಜೆ ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ಸಾಯಿ ಸೇವಾ ಪರಿವಾರದ ರೂವಾರಿ ಜಗದೀಶ್ ಕವಟಗಿಮಠ, ಆದಿನಾಥ ಶೆಟ್ಟಿ, ಮಲ್ಲಿಕಾರ್ಜುನ ಕವಟಗಿಮಠ, ರವಿ ಆಶ್ವತಪುರ, ರಾಜು ಹಿರೇಮಠ, ಡಾ ದರ್ಶನ ಪೂಜಾರಿ, ಭಾಸ್ಕರ ಶೆಟ್ಟಿ ಸೇರಿದಂತೆ ಸಾಯಿ ಪರಿವಾರದ ಸದಸ್ಯರು ಉಪಸ್ಥಿತರಿದ್ದರು.